ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಇವತ್ತು ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ಸುದ್ದಿ ಬಂದಿದೆ. ಇಡೀ ಜಗತ್ತಿನ ಎದುರು ಮತ್ತೊಮ್ಮೆ ಭಾರತದ ಶಕ್ತಿ ಏನನ್ನುವಂಥದ್ದು ಸಾಬೀತಾಗಿದೆ. ಭಾರತದ ವಿದೇಶಾಂಗ ನೀತಿಗೆ ಇಡೀ ವಿಶ್ವ ಇವತ್ತು ಸಲಾಂ ಹೊಡಿತಾ ಇದೆ. ಆದರೆ ಭಾರತದ ವಿರೋಧಿ ಮನಸ್ಥಿತಿಗಳಿಗೆ ಈ ಸುದ್ದಿ ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಓಕೆ, ಅದೆಲ್ಲ ಇರಲಿ. ಸುದ್ದಿ ಏನು ಅಂತ ಕೇಳಿದ್ರಾ? ಇರಾನ್ ಗುರುವಾರ ಅಧಿಕೃತವಾಗಿ ಹೇಳುತ್ತೆ, ಹಾರ್ಮೋಜ್ ಜಲಸಂಧಿಯಲ್ಲಿರುವಂತಹ ನಮ್ಮ ಮಿತ್ರ ರಾಷ್ಟ್ರ ಭಾರತದ ಹಡಗುಗಳು ಯಾವುದೇ ಟೆನ್ಷನ್ ಇಲ್ಲದೆ ಹೋಗಬಹುದು. ಅವರೇ ಘೋಷಣೆಯನ್ನ ಮಾಡಿರುವಂಥದ್ದು. ಈ ಸುದ್ದಿಯನ್ನು ಕೇಳಿದ ಮೇಲೆ ಹೆಮ್ಮೆಯ ಭಾರತೀಯರಂತೂ ಅಬ್ಬಾ ಹೇಗಾದ್ರೂ ಈ ತೈಲ ಬಿಕ್ಕಟ್ಟು ಬಗೆಹರಿತು ಅಂತ ನಿಟ್ಟುಸಿರನ್ನ ಬಿಡ್ತಾ ಇದ್ರೆ, ಆ ಕಡೆ ಎಲ್ಲೋ ನಡೆಯುವಂಥ ಯುದ್ಧಕ್ಕೆ ಭಾರತ, ಮೋದಿಜಿ ಭಾರತದ ವಿದೇಶಾಂಗ ನೀತಿಯನ್ನ ಟೀಕಿಸುವಂಥ ಒಂದಷ್ಟು ಮಂದಿಗೆ ಮಾತ್ರ ಅಯ್ಯೋ ಇರಾನ್ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾ ಅಂತ ಉರ್ಕೊಳ್ತಾ ಇದ್ದಾರೆ. ವೀಕ್ಷಕರು, ಇರಾನ್ ಏನ್ ಹೇಳುತ್ತೆ? ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ನಮಗೆ ಇವತ್ತು ಬಿಟ್ಟು ಕೊಟ್ಟಿರುವಂಥದ್ದಲ್ಲ, ಮೊದಲಿಂದ ಕೂಡ ಹೇಳ್ತಾನೆ ಬಂದಿದೆ. ಇರಾನ್ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಹಾರ್ಮೋಜ್ ಜಲಸಂಧಿಯ ಬಾಗಿಲು ಯಾವಾಗಲೂ ಕೂಡ ತೆರೆದಿರುತ್ತೆ ಅಂತ. ನಮ್ಮ ಶತ್ರು ರಾಷ್ಟ್ರ, ಅದೇ ರೀತಿ ಆ ಶತ್ರು ರಾಷ್ಟ್ರಗಳ ಮಿತ್ರ ರಾಷ್ಟ್ರಗಳಿಗೆ ಹಾರ್ಮೋಜ್ ಜಲಸಂಧಿ ಯಾವಾಗಲೂ ಕೂಡ ಬಂದ್ ಇರುತ್ತೆ. ಗುರುವಾರ ಮತ್ತೆ ಏನಾಗುತ್ತೆ, ಇರಾನ್ ವಿದೇಶಾಂಗ ಸಚಿವ ಅರಾಘ್ಚಿ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಅವರೊಂದು ಟ್ವೀಟ್ ಅನ್ನ ಶೇರ್ ಮಾಡ್ತಾರೆ. ಇರಾನ್ನ ಅಧಿಕಾರಿಗಳು ಏನಿರುತ್ತೆ ಅದರಲ್ಲಿ, ನಮ್ಮ ಮಿತ್ರ ರಾಷ್ಟ್ರಗಳಾದಂತಹ ಭಾರತ, ಚೈನಾ, ರಷ್ಯಾ, ಇರಾಕ್, ಅದೇ ರೀತಿ ಪಾಕಿಸ್ತಾನದ ಹಡಗುಗಳು ಹಾರ್ಮೋಜ್ ಜಲಸಂಧಿಯ ಮೂಲಕ ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಈಗ ಹೇಳಿ, ಇದು ಭಾರತದ ವಿದೇಶಾಂಗ ನೀತಿಯ ತಾಕತ್ತು ಹೌದು ಅಲ್ಲವೋ? ಕೆಲವು ದಿನಗಳ ಹಿಂದೆ ಏನೇನೆಲ್ಲ ಮಾತಾಡಿದ್ರು ಕಾಂಗ್ರೆಸ್ ಇಂದ ಹಿಡಿದು ಬುದ್ಧಿಜೀವಿಗಳು. ನೀವೇ ನೋಡಿದ್ರಲ್ವಾ, ಮೋದಿ ಅಂದ್ರೆ ಸರೆಂಡರ್, ಟ್ರಂಪ್ ಹಾಗೆ ಅಮೆರಿಕಾಗೆ ಮೋದಿಜಿ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಭಾರತದ ವಿದೇಶಾಂಗ ನೀತಿ ಇವರ ವೈಯಕ್ತಿಕ ನೀತಿ ಆಗಿಬಿಟ್ಟಿದೆ. ಟ್ರಂಪ್ ಎದುರು ನಮ್ಮ ದೇಶದ ವಿದೇಶಾಂಗ ನೀತಿ ಕಳಪೆ ಆಗಿಬಿಟ್ಟಿದೆ. ಹೀಗೆ ಒಂದ ಎರಡ ಬೈದಿದ್ದೇ ಬೈದಿದ್ದು. ಇವರೆಲ್ಲ ಮೋದಿಜನ್ನ, ಬಿಜೆಪಿಯನ್ನ ಟೀಕೆ ಮಾಡೋ ಭರದಲ್ಲಿ ನಮ್ಮ ದೇಶವನ್ನ, ನಮ್ಮ ದೇಶದ ವ್ಯವಸ್ಥೆಯನ್ನ ಇಷ್ಟು ಕೀಳಾಗಿ ನೋಡ್ಕೊಂಡು ಆಡ್ಕೊಳ್ತಾರೆ ಅಂತಂದ್ರೆ ಇವ್ರುಗಳು ಇನ್ನು ಎಂಥವ್ರು ಇರಬೇಡ ಅಂತ ಯೋಚನೆ ಮಾಡಿ ಒಮ್ಮೆ. ಅವತ್ತು ನಮ್ಮ ದೇಶನೇ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿದೆ ಅಂತ ಟೀಕೆ ಮಾಡಿದ್ರಲ್ವಾ. ಇವತ್ತು ಹಾರ್ಮೋಜ್ ಜಲಸಂಧಿಯಿಂದ ಭಾರತದ ಹಡಗುಗಳು ಹೊರಡ್ತಾ ಇವೆ. ಒಬ್ಬರಾದ್ರೂ ಇದು ನಮ್ಮ ದೇಶದ ತಾಕತ್ತು, ಇದು ನಮ್ಮ ವಿದೇಶಾಂಗ ನೀತಿಯ ತಾಕತ್ತು, ಇದು ನಮ್ಮ ಹೆಮ್ಮೆಯ ಭಾರತ ಅಂತ ಒಂದು ಬಾರಿ ಆದ್ರೂ ಹೇಳಿದನ್ನು ನೋಡಿದೀರಾ? ಹೇಳಲ್ಲ. ಯಾಕೆ ಹೇಳ್ತಾರೆ? ಬೇಕಾದ್ರೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇವೆಲ್ಲದರ ಭಾರೀ ಸಮಸ್ಯೆ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ನಾವು ಇರಾನ್ ದೋಸ್ತಿಯನ್ನ ಬಿಡಲೇಬಾರದಿತ್ತು. ಇರಾನ್ ಬೆಂಬಲಕ್ಕೆ ನಿಲ್ಲದೆ ಮೋದಿಜಿ ಸರ್ಕಾರ ತಪ್ಪು ಮಾಡಿಬಿಟ್ಟಿದೆ. ಹೀಗೆ ಟೀಕೆ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಆದ್ರೆ ಒಳ್ಳೆದನ್ನ ಯಾವತ್ತೂ ಕೂಡ ಇವ್ರು ಮಾತಾಡಲ್ಲ. ವೀಕ್ಷಕರೇ, ಈಗ ಇರಾನ್ ಅಂಥವರಿಗೋಸ್ಕರನೇ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಭಾರತ ನಮ್ಮ ಮಿತ್ರ ರಾಷ್ಟ್ರ ಅಂತ. ಈಗ ನಿನ್ನೆವರೆಗೂ ಕೂಡ ಟೀಕೆ ಮಾಡ್ತಾ ಇದ್ದಂಥವ್ರು ಬೇರೆನೇ ರಾಗ ಶುರು ಮಾಡಿದ್ದಾರೆ. ಏನು? ಇದು ಇರಾನ್ನ ದೊಡ್ಡ ಗುಣ, ಇದು ಇರಾನ್ನ ಮಾನವೀಯ ಗುಣ, ಇದು ಇರಾನ್ಗೆ ಭಾರತದ ಮೇಲಿರುವಂತಹ ಪ್ರೀತಿ. ಹೀಗೆ ಪ್ಲೇಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳು ಲಾಕ್ ಆದ್ರೆ ಅದು ಮೋದಿಜಿ ಸರ್ಕಾರದ ಫೇಲ್ಯೂರ್. ಅದೇ ಮೋದಿಜಿ ಸರ್ಕಾರ ಇರಾನ್ ಜೊತೆಗೆ ಮಾತುಕತೆಯನ್ನ ಮಾಡಿ ಹಾರ್ಮೋಜ್ ಜಲಸಂಧಿಯಿಂದ ಭಾರತದ ಹಡಗುಗಳು ಯಾವುದೇ ಸಮಸ್ಯೆ ಇಲ್ಲದೆ ಬರೋ ಹಾಗೆ ಮಾಡಿದ್ರೆ ಅದು ಇರಾನ್ನ ದೊಡ್ಡ ಗುಣ. ಇದು ಯಾವ ಲಾಜಿಕ್ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಇವ್ರುಗಳ ಇಂತಹ ಲಾಜಿಕ್ ಅನ್ನ ನೋಡಿನೇ ಜನ ಬೇಸತ್ತು ದೇಶದಲ್ಲಿ ಒಂದೊಂದೇ ರಾಜ್ಯದಿಂದ ಇವ್ರುಗಳನ್ನ ನೀವು ನಮಗೆ ಬೇಡವೇ ಬೇಡಪ್ಪ ಅಂತ ಹೊರಗೆ ಹಾಕ್ತಾ ಇರುವಂತದ್ದು. ವೀಕ್ಷಕರ, ಇನ್ನೊಂದು ವಿಚಾರ ನೆನಪಿರಲಿ, ಯುದ್ಧ ಆರಂಭ ಆದಾಗಿಂದ ಕೂಡ ಭಾರತ ಒಂದು ಎಚ್ಚರಿಕೆ ಹೆಜ್ಜೆ ನೀಡ್ತಾ ಹೋಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮೋದಿಜಿ ಆಗಿರ್ಬಹುದು, ಜಯಶಂಕರ್ ಜಿ ಆಗಿರ್ಬಹುದು, ಅಜಿತ್ ದೋವಲ್ ಜಿ ಆಗಿರ್ಬಹುದು ಭಾರಿ ಕೆಲಸವನ್ನ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿರಬಹುದು, ಮೋದಿಜಿ ಯಾವತ್ತೂ ಕೂಡ ನಾವು ಯುದ್ಧದ ಪರ ಅಂತ ಓಪನ್ ಆಗಿ ಹೇಳ್ಕೊಂಡಿಲ್ಲ. ಎಲ್ಲ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು, ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ಕಾಪಾಡಿ ಅಂತ ಮನವಿ ಮಾಡ್ಕೊಂಡು ಬಂದ್ರು. ಅಷ್ಟೇ ಅಲ್ಲ, ಮೋದಿಜಿ ಅಮೆರಿಕ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಇರಾನ್ ಆಗಿರಬಹುದು, ಹೀಗೆ ಒಂದಷ್ಟು ಯುದ್ಧ ಪೀಡಿತ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಕರೆ ಕೂಡ ಮಾಡಿ ಮಾತಾಡ್ತಾರೆ.
ಇರಾನ್ ಜೊತೆಗೆ ಭಾರತದ ಸಂಬಂಧವನ್ನ ಹಂಗೆ ಉಳಿಸ್ಕೊಂಡು ಹೋಗ್ತಾರೆ. ಇಸ್ರೇಲ್ ಜೊತೆಗೂ ಕೂಡ ಅದೇ ಸಂಬಂಧವನ್ನ ಕಾಪಾಡ್ತಾರೆ. ಅಮೆರಿಕ ಜೊತೆಗೂ ಅದೇ ಸಂಬಂಧವನ್ನ ಕಾಪಾಡ್ತಾರೆ. ಅಂದ್ರೆ ಎಲ್ಲರ ಜೊತೆಗೂ ಕೂಡ ಒಂದು ಬ್ಯಾಲೆನ್ಸ್ಡ್ ರಿಲೇಷನ್ ಅನ್ನು ಮೋದಿಜಿ ಇಟ್ಕೊಳ್ತಾ ಬಂದ್ರು. ಇವತ್ತು ಅವೆಲ್ಲದರ ಫಲಿತಾಂಶವಾಗಿ ಮೋದಿಜಿ ಮಾತಿಗೆ ಮನ್ನಣೆಯನ್ನ ಕೊಟ್ಟು ಕಂಪ್ಲೀಟ್ ಆಗಿ ಭಾರತಕ್ಕೆ ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಕ್ಲಿಯರ್ ಮಾಡಿಕೊಟ್ಟಿದೆ. ಎಷ್ಟು ದೊಡ್ಡ ಸಕ್ಸಸ್ ಅಲ್ವಾ ಇದು? ಇವತ್ತು ಬಾಯ್ ಮಾಡ್ಕೊಳ್ತಾ ಇರುವಂತಹ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇತ್ತಾ? ಆಗ್ತಿರ್ಲಿಲ್ಲ. ವೀಕ್ಷಕರು, ಇವತ್ತು ಭಾರತಕ್ಕೆ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿಕೊಟ್ಟಿದೆ ಅನ್ನುವಂತಹ ಖುಷಿ ಒಂದು ಕಡೆ ಆದ್ರೆ, ಇದಕ್ಕಿಂತ ಇನ್ನೊಂದು ದೊಡ್ಡ ಖುಷಿ ಏನಪ್ಪಾ ಅಂತಂದ್ರೆ, ಕೇಂದ್ರ ಸರ್ಕಾರದ ಇಂಧನದ ಮೇಲಿನ ಎಕ್ಸೈಸ್ ಸುಂಕವನ್ನ ಭಾರೀ ಪ್ರಮಾಣದಲ್ಲಿ ಕಡಿತ ಮಾಡ್ತಾ ಇದೆ. ಪೆಟ್ರೋಲ್ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನ ಲೀಟರ್ಗೆ ಸುಮಾರು 13 ರೂಪಾಯಿಂದ ಜಸ್ಟ್ 3 ರೂಪಾಯಿಗೆ ಇಳಿಕೆ ಮಾಡಿದ್ದಾರೆ. 3 ರೂಪಾಯಿಗೆ, 13ರಲ್ಲಿ 3ರಲ್ಲಿ. ಇನ್ನು ಡೀಸೆಲ್ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನ ಎಷ್ಟರಿಂದ 10 ರೂಪಾಯಿಂದ ಡೈರೆಕ್ಟ್ ಆಗಿ 0 ಮಾಡಿಬಿಟ್ಟಿದ್ದಾರೆ. 10 ಇಂದ 0. ಎಷ್ಟು ದೊಡ್ಡ ಸುದ್ದಿ ಗೊತ್ತಾ ಇದು? ಈ ನಿರ್ಧಾರವನ್ನ ಯಾಕೆ ತಗೊಂಡ್ರು ಅಂತಂದ್ರೆ, ಆಯಿಲ್ ಕಂಪನಿಗಳ ಮೇಲೆ ಆರ್ಥಿಕ ಒತ್ತಡ ಬೀಳಬಾರದು, ಆ ಆರ್ಥಿಕ ಒತ್ತಡ ಕಡಿಮೆ ಆಗಬಿಡ್ಲಿ. ಇದರ ಪರಿಣಾಮವಾಗಿ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಈ ಯುದ್ಧದ ಕಾರಣದಿಂದ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗಿದ್ದರೂ ಕೂಡ ಸಾಮಾನ್ಯ ಜನರ ಮೇಲೆ ಹೆಚ್ಚುವರಿ ಬೆಲೆಯ ಆ ಭಾರ ಹೋಗಬಾರದು ಅನ್ನುವಂತಹ ಕಾರಣಕ್ಕೆ ಮೋದಿಜಿ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ನೀವೇ ಒಂದು ಬಾರಿ ಯೋಚನೆ ಮಾಡಿ, ಯುದ್ಧದ ಪರಿಣಾಮ ಈಗ ಎಲ್ಲಾ ದೇಶಗಳ ಮೇಲೆ ಕೂಡ ಬಿದ್ದಿದೆ. ಪ್ರತಿ ದೇಶ ಕೂಡ ಈಗ ಪೆಟ್ರೋಲ್ ಬೆಲೆ ಆಗ್ಲಿ ಡೀಸೆಲ್ ಬೆಲೆ ಆಗ್ಲಿ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ದಕ್ಷಿಣ ಪೂರ್ವ ಏಷ್ಯಾ ದೇಶಗಳಲ್ಲಿ 30ರಿಂದ 50% ಬೆಲೆ ಏರಿಕೆ ಆಗಿದೆ. ಉತ್ತರ ಅಮೆರಿಕಾದಲ್ಲಿ ಸುಮಾರು 30% ಏರಿಕೆ ಆಗಿದೆ. ಯುರೋಪ್ನಲ್ಲಿ ಸುಮಾರು 20% ಏರಿಕೆ. ಆಫ್ರಿಕಾದಲ್ಲಿ ಸುಮಾರು 50% ಏರಿಕೆ. ಹೀಗೆ ಪ್ರತಿಯೊಬ್ಬರು ಕೂಡ ಬೆಲೆ ಏರಿಕೆ ಮಾಡ್ತಾ ಇರುವಾಗ ನಮ್ಮ ದೇಶದಲ್ಲಿ 1 ಪೈಸೆ ಕೂಡ ಏರಿಕೆ ಮಾಡಲಿಲ್ಲ ರೀ. 1 ಪೈಸೆ ಕೂಡ. ಇವತ್ತು ಆಯಿಲ್ ಕಂಪನಿಗಳ ಮೇಲೆ ಒತ್ತಡ ಬೀಳಬಾರದು, ಸಾಮಾನ್ಯ ಜನರಿಗೆ ಹೊರೆ ಆಗಬಾರದು ಅಂತ ಮತ್ತೆ ಸರ್ಕಾರದ ಆದಾಯದ ಮೇಲೆ ಪರಿಣಾಮ ಬೀಳುವಂತಹ ಸಾಧ್ಯತೆ ಇದ್ರೂ ಕೂಡ ಜನರ ಹಿತವನ್ನ ಕಾಪಾಡುವಂತಹ ನಿರ್ಧಾರವನ್ನ ಮೋದಿಜಿ ಸರ್ಕಾರ ತೆಗೆದುಕೊಳ್ತಾ ಇದೆ. ಈ ಹಿಂದೆ ರಷ್ಯಾ ಯುಕ್ರೇನ್ ಯುದ್ಧದ ಸಮಯದಲ್ಲೂ ಕೂಡ ಅಷ್ಟೇ ಇದೇ ರೀತಿಯಲ್ಲಿ ಜನರನ್ನ ಜಾಗತಿಕ ಬೆಲೆ ಆಘಾತದಿಂದ ರಕ್ಷಿಸುವಂತಹ ಪ್ರಯತ್ನವನ್ನ ಮೋದಿಜಿ ಸರ್ಕಾರ ಮಾಡಿತ್ತು. ಅಂಡ್ ಈಗಲೂ ಮಾಡ್ತಾ ಇದೆ. ಯಾವ ದೇಶ ಕೂಡ ಮಾಡಿದಂತಹ ಒಂದು ಸಾಹಸವನ್ನ ಮೋದಿಜಿ ಸರ್ಕಾರ ಮಾಡ್ತಾ ಇದೆ. ಇಷ್ಟೊಂದು ಕಷ್ಟ ಇರುವಾಗಲೂ ಕೂಡ ಪ್ರತಿ ದೇಶದಲ್ಲೂ ಕೂಡ ಅವರ ಜನರ ಮೇಲೆ ಒಂದಷ್ಟು ಹೊರೆಯನ್ನ ಹಾಕ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಮಾತ್ರ ಮೋದಿಜಿ ಸರ್ಕಾರ ಅದನ್ನ ಅಷ್ಟು ಅದ್ಭುತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನೋ ವರ್ಡ್ಸ್, ನೋ ವರ್ಡ್ಸ್. ಇದರ ಬಗ್ಗೆ ಯಾರಾದ್ರೂ ಟೀಕೆ ಮಾಡೋರು ಮಾತಾಡ್ತಾರಾ ಅಥವಾ ಹೇಳ್ತಾರಾ? ಯಾಕೆ ಹೇಳಬೇಕು? ಒಳ್ಳೆದನ್ನ ಯಾಕೆ ಮಾತಾಡ್ತಾರೆ? ಕೆಟ್ಟದೇನಾದ್ರೂ ಸಿಕ್ಕಿದ್ರೆ ಜನರಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಇರ್ತಾರೆ. ವೀಕ್ಷಕರ, ಹಾರ್ಮೋಜ್ ಜಲಸಂಧಿಯಲ್ಲಿ ಏನಿಲ್ಲ ಅಂತಂದ್ರೆ ಸುಮಾರು 2500 ತೈಲ ಹಡಗುಗಳು ಲಾಕ್ ಆಗಿವೆ. ಇದರಲ್ಲಿ ಅಮೆರಿಕ ಕೂಡ ಸೇರಿದ ಹಾಗೆ ಹಲವಾರು ಯುರೋಪಿಯನ್ ರಾಷ್ಟ್ರಗಳ ಹಡಗುಗಳಿವೆ. ಆಮೇಲೆ ನಮ್ಮ ದೇಶದಲ್ಲಿ ಹೇಗೆ ಅಂತಂದ್ರೆ, ನಮ್ಮ ದೇಶದ ನಾಯಕರು ಹೇಳೋದಕ್ಕಿಂತ ವಿದೇಶಿ ನಾಯಕರು ಹೇಳೋದರ ಮೇಲೆ ನಂಬಿಕೆ ಜಾಸ್ತಿ ಇಲ್ಲಿ ಒಂದಷ್ಟು ಮಂದಿಗೆ. ಪಾಕಿಸ್ತಾನದ ಮೇಲೆ ನಾವು ಏರ್ ಸ್ಟ್ರೈಕ್ ಮಾಡಿದ್ದೇವೆ ಅಂತಂದ್ರೆ ನೋಡೋಣ, ದಾಖಲೆಯಲ್ಲಿದೆ, ತೋರಿಸಿ ನೋಡೋಣ ಅಂತ ಹೇಳ್ತಾರೆ. ಭಾರತೀಯ ಸೇನೆಯನ್ನ ಅನುಮಾನದಿಂದ ನೋಡ್ತಾರೆ. ಆಪರೇಷನ್ ಸಿಂಧೂರ್ ಆದಾಗ್ಲೂ ಅಷ್ಟೇ ಭಾರತೀಯ ಸೇನೆ ದಾಖಲೆ ಸಮೇತ ಮೀಡಿಯಾ ಮುಂದೆ ಬರ್ತಾರೆ. ಆದ್ರೂ ರಾಹುಲ್ ಇಟಲಿಗೆ ಭಾರತದ ಸೇನೆಯ ಮೇಲೆ ನಂಬಿಕೆ ಇರಲಿಲ್ಲ. ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ವಿಶ್ವದ ಹುಚ್ಚುದೊರೆ ಅಂತಾನೆ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಭಾರತ ಯುದ್ಧ ನಾನೇ ನಿಲ್ಸಿರೋದು ಅಂತ ಹೋದಲ್ಲಿ ಬಂದಲ್ಲಿ ಹೇಳಿದ್ರು. ಭಾರತ ಟ್ರಂಪ್ ಮಾತನ್ನ ಕೇರ್ ಮಾಡಲಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಕಾಂಗ್ರೆಸ್ಗೆ ಅಷ್ಟೇ ಸಾಕಿತ್ತು. ಟ್ರಂಪ್ ಹೇಳಿದ ಮಾತನ್ನ ಹಿಡ್ಕೊಂಡ್ರು, ಮೋದಿ ಸರ್ಕಾರಕ್ಕೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ನರೇಂದರ್ ಸರೆಂಡರ್ ಏನೇನೋ ಬೊಬ್ಬೆ ಹಾಕಿದ್ರು. ಈಗ ಯುದ್ಧ ಆಗ್ತಾ ಇದೆಯಲ್ವಾ, ಇಸ್ರೇಲ್ ಇರಾನ್ ಯುದ್ಧ. ನೋಡೋಣ ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸ್ಲಿ ನೋಡೋಣ. ಸಣ್ಣ ರಾಷ್ಟ್ರ ಇರಾನ್ ಕೂಡ ಟ್ರಂಪ್ ಮಾತನ್ನ ಕೇಳ್ತಾ ಇಲ್ಲ. ಯುರೋಪಿಯನ್ ರಾಷ್ಟ್ರಗಳು ಟ್ರಂಪ್ಗೆ ಹೇಳ್ತಾ ಇದ್ದಾರಂತೆ,
22ಕ್ಕೂ ಹೆಚ್ಚು ರಾಷ್ಟ್ರಗಳು ಹಾರ್ಮೋಸ್ ಜಲಸಂಧಿ ಓಪನ್ ಮಾಡೋದಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾವೆ. ಒಂದು ಹಡಗಿಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಯುರೋಪಿಯನ್ ರಾಷ್ಟ್ರಗಳ ಹಡಗನ್ನ ಒಂದು ಹೆಜ್ಜೆ ಮುಂದೆ ಹೋಗೋದು ಕೂಡ ಇರಾನ್ ಬಿಡ್ತಾ ಇಲ್ಲ. ಈಗ ಡೊನಾಲ್ಡ್ ಟ್ರಂಪ್ಗೆ ತಾಕತ್ತಿದ್ರೆ ಹಾರ್ಮೋಸ್ ಜಲಸಂಧಿಯನ್ನ ವಶಪಡಿಸಿಕೊಳ್ಳಿ ನೋಡೋಣ. ನಿಮಗೆ ನೆನಪಿರಲಿ, ಫಿಲಿಪೈನ್ಸ್ ನಲ್ಲಿ ತೈಲ ಬಿಕ್ಕಟ್ಟಿಂದ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಹಲವಾರು ದೇಶಗಳು ಇವತ್ತು ಲಾಕ್ಡೌನ್ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಭಾರತ ಎಷ್ಟು ಆರಾಮಾಗಿದೆ ಅಲ್ವಾ? ವೀಕ್ಷಕರೇ, ನಿಮಗೆ ಒಂದು ವಿಚಾರ ನೆನಪಿರಲಿ, ಕೇಂದ್ರ ಸರ್ಕಾರ ಯುದ್ಧ ಆರಂಭ ಆದ ಆ ದಿನದಿಂದ ಕೂಡ ದೇಶದಲ್ಲಿ ಪೆಟ್ರೋಲ್ ವಿಚಾರವಾಗಿ ಆಗಲಿ, ಡೀಸೆಲ್ ವಿಚಾರದಲ್ಲಿ ಆಗಲಿ, ಡೊಮೆಸ್ಟಿಕ್ LPG ವಿಚಾರದಲ್ಲಿ ಆಗಲಿ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ಕೊಂಡು ಬಂದಿದೆ. ಸಮಸ್ಯೆ ಆಗದ ಹಾಗೆ ನೋಡ್ಕೊಂಡಿದೆ. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತು? ಬೇಕಂತಾನೆ ಪ್ಯಾನಿಕ್ ಅನ್ನ ಕ್ರಿಯೇಟ್ ಮಾಡ್ತು. ಜನದನ್ನ ನಂಬಿದ್ರು, ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ಕ್ಯೂ ನಿಂತರು. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಇಲ್ವಾ? ಅಫ್ಕೋರ್ಸ್ ಇದೆ, ಬಟ್ ಅದನ್ನ ಹಂತ ಹಂತವಾಗಿ ಪರಿಹರಿಸ್ತಾ ಇದ್ದಾರೆ. ಆದ್ಯತೆ ನೋಡಿ ಕೊಡ್ತಾ ಇದ್ದಾರೆ. ಈಗ ಇನ್ನು ಇರಾನ್ ಹೇಗೂ ಕಂಪ್ಲೀಟ್ ಆಗಿ ಹಾರ್ಮೋಸ್ ಜಲಸಂಧಿಯನ್ನು ಭಾರತಕ್ಕೆ ಓಪನ್ ಮಾಡಿ ಕೊಟ್ಟಿದೆ. ಇನ್ನು ನಾಳೆಯಿಂದ ಹಾರ್ಮೋಸ್ ಜಲಸಂಧಿಯಲ್ಲಿರುವಂತಹ ಭಾರತದ 20ಕ್ಕೂ ಹೆಚ್ಚು ಹಡಗುಗಳು ಈ ಕಡೆ ಪ್ರಯಾಣವನ್ನ ಆರಂಭ ಮಾಡುತ್ತವೆ. ಕಳೆದ ವಾರನೇ ಆ ಯುದ್ಧದ ಮಧ್ಯದಲ್ಲೂ ಕೂಡ ಶಿವಾಲಿಕ್ ಆಗಿರಬಹುದು, ನಂದಾದೇವಿ ಆಗಿರಬಹುದು, ಜಗ್ವಸಂತ್ ಆಗಿರಬಹುದು, ಪೈನ್ ಗ್ಯಾಸ್ ಆಗಿರಬಹುದು, ಇಂಥ ಒಂದಷ್ಟು ಹಡಗುಗಳು ಭಾರತಕ್ಕೆ ಬಂದಿದ್ದಾವೆ. ಈಗ ಬಂದಿರುವಂತಹ 2 ಹಡಗಲ್ಲಿ ಸುಮಾರು 93,000 ಮೆಟ್ರಿಕ್ ಟನ್ LPG ಇದೆ. ಅಂದ್ರೆ ನಮ್ಮ ಇಡೀ ದೇಶಕ್ಕೆ ಬೇಕಾಗುವಂತ ಒಂದು ದಿನದ ಗ್ಯಾಸ್. ಈ ಮಧ್ಯ ಸಮುದ್ರ ಮಾರ್ಗದಲ್ಲಿ ಭಾರತ ರಷ್ಯಾ ಜೊತೆಗೆ ಒಂದು ಡೀಲ್ ಅನ್ನು ಬೇರೆ ಮಾಡ್ಕೊಳ್ಳುತ್ತೆ. ಚೈನಾಗೆ ಹೊರಟಿದ್ದಂತ ಹಡಗು ಮೊನ್ನೆ ಮಂಗಳೂರು ಬಂದರನ್ನು ಬಂದು ತಲುಪುತ್ತೆ. ಗುರುವಾರ ಇನ್ನೊಂದು ಹಡಗು ಮಂಗಳೂರು ಬಂದರಿಗೆ ಬಂದು ತಲುಪಿದೆ. ಅದರ ಹೆಸರು ಅಫೋಲ್ ಓಷನ್. 12,500 ಮೆಟ್ರಿಕ್ ಟನ್ LPG ಈ ಹಡಗು ಹೊತ್ತು ತಂದಿರುವಂತದ್ದು. ಮೋದಿಜಿ ಸರ್ಕಾರ ಈ ಯುದ್ಧದ ಸಮಯದಲ್ಲಿ ಖಾಲಿ ಕೂತಿಲ್ಲ. ದೇಶದ ಜನರ ಹಿತಾಸಕ್ತಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ದೇಶದ ವಿಪಕ್ಷಗಳಿಗೆ ನಮ್ಮದೇ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಹೇಳಿಕೆ ಮೇಲೆ ಒಂಚೂರು ನಂಬಿಕೆ ಇಲ್ಲ. ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿದ್ರೆ ಕಣ್ಣು ಮುಚ್ಕೊಂಡು ನಂಬಿಡ್ತಾರೆ, ಕಿವಿ ಮುಚ್ಕೊಂಡು ನಂಬಿಡ್ತಾರೆ. ಟ್ರಂಪ್ ಇವತ್ತು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಏನಂದ್ರೆ ಖಮೇನಿ ಸತ್ತ ಮೇಲೆ ಇರಾನ್ ನೀವೇ ನಮ್ಮ ಸುಪ್ರೀಂ ಲೀಡರ್ ಆಗಿ ಅಂತ ಆಫರ್ ಬೇರೆ ಕೊಟ್ಟಿದೆಯಂತೆ. ಇಡೀ ಜಗತ್ತು ಟ್ರಂಪ್ನ ಈ ಮಾತನ್ನ ಕೇಳಿ ಹೆಂಗೆಲ್ಲ ನಕ್ಕಿರ್ಬೋದು ಯೋಚನೆ ಮಾಡಿ. ಟ್ರಂಪ್ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇವರಿಬ್ಬರ ಮಾತನ್ನ ನಂಬುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಯಾರು ಕೂಡ ಇಲ್ಲ. ವೀಕ್ಷಕರ, ಯಾರು ಕೂಡ ಪೆಟ್ರೋಲ್ ಖಾಲಿ ಆಗಿದೆ ನಮ್ಮ ದೇಶದಲ್ಲಿ, ಡೀಸೆಲ್ ಸಿಗ್ತಾ ಇಲ್ಲ ಅಥವಾ LPG ಸಿಗ್ತಾ ಇಲ್ಲ ಅಂತ ಯಾರಾದ್ರೂ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರೆ ದಯವಿಟ್ಟು ನಂಬಬೇಡಿ, ಪ್ಯಾನಿಕ್ ಆಗಬೇಡಿ. ಯಾವುದೇ ಸಮಸ್ಯೆ ಇಲ್ಲ. ದೇಶ ಯಾವತ್ತೂ ಕೂಡ ಅಮೆರಿಕ ಅಲ್ಲ, ಯಾರ ಎದುರು ತಲೆನೂ ಬಾಗಲ್ಲ. ನರೇಂದರ್ ಸರೆಂಡರ್ ಅಂತ ಹೇಳಿದವರಿಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಇವತ್ತು ಭಾರತ ಇರಾನ್ ಜೊತೆಗೆ LPG ಖರೀದಿಗೆ ಮಾತುಕತೆ ಫೈನಲ್ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧವನ್ನ ಹೇರಿದೆ. ನರೇಂದರ್ ಸರೆಂಡರ್ ಆಗಿದ್ದಿದ್ರೆ ಇರಾನ್ ಜೊತೆಗೆ ಭಾರತ LPG ಖರೀದಿ ಮಾಡಬಾರ್ದಿತ್ತಲ್ವಾ? ಯಾಕೆ ಮಾಡಿದ್ರು? ದೊಡ್ಡಣ್ಣನಿಗೆ ಹೆದರಿ ಕೂರುವಂತಹ ಭಾರತ ಈಗ ಉಳ್ಕೊಂಡಿಲ್ಲ. ಇದು ಮೋದಿಜವರ ನವ ಭಾರತ. ಮೋದಿಜವರ ನವ ಭಾರತದಲ್ಲಿ, ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಸುಭದ್ರವಾಗಿ ಮುನ್ನುಗ್ತಾ ಇದೆ, ಯಾವತ್ತೂ ಕೂಡ ಮುನ್ನುಗ್ಗುತ್ತೆ. ಭಾರತ ಯಾರ ಮಾತು ಕೇಳುವಂತ ಅವಶ್ಯಕತೆ ಇವತ್ತು ಇಲ್ಲ. ಯಾಕಂದ್ರೆ ಈಗ ಇರುವಂತದ್ದು ಕಾಂಗ್ರೆಸ್ ಅಲ್ಲ, ಈಗ ಇರುವಂತದ್ದು ಮೋದಿಜಿ ಸರ್ಕಾರ. ನೆನಪಲ್ಲಿರಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.